ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡ್ತಾ ಇರಿ ಅತ್ತೆ, ಆಗಿರೋ ಅವಮಾನನೆಲ್ಲ ಸೇರಿಸಿ ತಿರುಗಿಸಿ ವಾಪಸ್ ಕೊಡ್ತೀನಿ ಅಂತಾಳೆ ಬೃಂದ. ಬೇಡ, ಹಾಗಾಗಬೇಕು ಅಂದರೆ ನೀನು ಅವರೆಲ್ಲರ ಜೊತೆನೂ ಚೆನ್ನಾಗಿರಬೇಕು ಅಂತಾರೆ ಗಾಯತ್ರಿ. ಅಲ್ಲ ಅತ್ತೆ, ನೀವು ಇರಬೇಕಾದ್ರೆ ಅವ್ರ ಕಾಲು ಹಿಡಿಯೋ ಗೋಳ್ಯಕ್ಕೆ ನನಗೆ ಅಂತಾಳೆ ಬೃಂದ. ನನ್ನ ಸ್ಥಾನನ ನಾನು ಉಳಿಸ್ಕೋಬೇಕು ಅಂತಂದರೆ, ನಿನಗೆ ಈ ಮನೆ ಬೇಕು ಅಂತಂದರೆ ನನ್ನ ಪರವಾಗಿ ನನ್ನ ಕಣ್ಣು ಕಿವಿಯಾಗಿ ಅವ್ರ ಮಧ್ಯದಲ್ಲಿ ಇರಬೇಕು. ಅದು ನಿನ್ನ ಕೈಲಾಗುತ್ತಾ ಅಂತಾರೆ ಗಾಯತ್ರಿ. ಕುರಿ ಗುಂಪಲ್ಲಿ ಕುರಿಯಾಗಿದ್ದು ನರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಿದ್ದೀರಾ, ಅಂದರೆ ಹುಲಿಗೆ ಸಹಾಯ ಮಾಡಬೇಕು ಅಂತಿದ್ದೀರಾ. ನೋಡ್ತಾ ಇರಿ ಅತ್ತೆ, ಇನ್ನು ಮುಂದೆ ನಿಮ್ಮನ್ನು ಈ ಮನೆಯವರಿಂದ ಬಚಾವ್ ಮಾಡೋದು, ಎಲ್ಲರನ್ನ ನಿಮ್ಮ ಹಿಡಿತದಲ್ಲಿ ಇಡೋದಕ್ಕೆ ಸಹಾಯ ಮಾಡೋದು, ಇಷ್ಟೇ ನನ್ನ ಕೆಲಸ ಅಂತಾಳೆ ಬೃಂದ. ಈಚೆ ರೂಮಲ್ಲಿ ಅರ್ಜುನ್ ಕೆಳಗಡೆ ಚಾಪೆ ಹಾಸ್ಕೋತಾ ಇರುವಾಗ ಭಾರ್ಗವಿ ಬಂದು, ಪಾರ್ಥ ಏನಕ್ಕೆ ಕೆಳಗಡೆ ಚಾಪೆ ಹಾಸ್ತಾ ಇದ್ದೀರಾ ಅಂತಾಳೆ. ಮಲಗೋದಕ್ಕೆ ಅಂತಾನೆ ಅರ್ಜುನ್. ಅಲ್ಲ ಪಾರ್ಥ, ಇಲ್ಲಿ ಯಾಕೆ ಮಲಗಬೇಕು, ಅಲ್ಲೇ ಮಲಗ್ಬೋದಲ್ವಾ ಅಂತಾಳೆ ಭಾರ್ಗವಿ. ಎದ್ದು ಕೆಲಸ ಮಾಡೋದಕ್ಕೆ ಶಕ್ತಿ ಬೇಕಲ್ವಾ, ಅದಕ್ಕೆ ವಿಧಿ ಇಲ್ಲದೆ ಮಲಗ್ತಿದ್ದೀನಿ ಅಂತಾನೆ ಅರ್ಜುನ್. ಪಾರ್ಥ ಇಲ್ಲೇ ಮೇಲ್ಗಡೆ ಮಲ್ಕೋಬೋದಲ್ವಾ ಅಂತ ಭಾರ್ಗವಿ ಹೇಳುವಾಗ, ನೀವೇನು ಡ್ಯಾಡ್ನ ಹಾಲಿಡೇಸ್ಗೆ ಕಳಿಸಿಲ್ಲ ಭಾರ್ಗವಿ, ಜೈಲಿಗೆ ಕಳಿಸಿದ್ದೀರಾ. ಅವರು ನೆಲದಲ್ಲೇ ಮಲಗ್ತಾರೆ, ನಾನು ನೆಲದ ಮೇಲೆ ಮಲ್ಕೋತೀನಿ. ಅವರಿಗಿಲ್ಲದೆ ಇರೋ ಸುಖ ನನಗೂ ಬೇಡ ಅಂತಾನೆ ಅರ್ಜುನ್. ಪಾರ್ಥ, ನಮ್ಮಿಬ್ಬರು ಮನಸ್ಸು ಭಾರ ಆಗಿದೆ, ನಾವಿಬ್ಬರು ಜೊತೆಯಲ್ಲಿ ಕೂತು ಮಾತಾಡಿ ಎಷ್ಟು ದಿನ ಆಗಿದೆ. ಇವಾಗಂತೂ ಎಲ್ಲರೂ ನನ್ನನ್ನು ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂತಾಳೆ ಭಾರ್ಗವಿ. ಇಷ್ಟು ದಿನ ತಪ್ಪು ತಿಳ್ಕೊಂಡಿದ್ವಿ, ಈಗ ಸರಿಯಾಗಿ ಅರ್ಥ ಮಾಡ್ಕೋತಿದ್ದೀವಿ ಅಂತಾನೆ ಅರ್ಜುನ್, ನಾನು ಇದನ್ನೆಲ್ಲ ಬೇಕು ಅಂತ ಮಾಡಿಲ್ಲ, ನನ್ನ ಮಾತು ನಂಬಿ ಅಂತಾಳೆ ಭಾರ್ಗವಿ. ಬೇಕು ಅಂತನೋ ಬೇಡ ಅಂತನೋ ಡ್ಯಾಡ್ನ ಜೈಲಿಗೆ ಕಳಿಸಿರೋದಂತೂ ನಿಜ ಅಲ್ವಾ. ಇಷ್ಟು ದಿನ ನಿಮ್ಮನ್ನು ನಂಬಿದ್ದಕ್ಕೆ ನಮ್ಮ ಮನೆಯ ಮರ್ಯಾದೆ ಬೀದಿಗೆ ಬಂದಿದೆ. ಮಾಡದೇ ಇರೋ ತಪ್ಪಿಗೆ ಡ್ಯಾಡ್ ಮರ್ಯಾದೆ ಹರಾಜಾಗ್ತಿದೆ. ಇಷ್ಟು ಸಾಲದು ಅಂತ ಈಗಲೂ ನಿಮಗೆ ಸಮಾಧಾನ ಆಗಿಲ್ವಾ ಅಂತಾನೆ ಅರ್ಜುನ್. ಪಾರ್ಥ, ನಿಜವಾಗ್ಲೂ ನಾನು ಮಾವನ ವಿರುದ್ಧ ನಿಂತಿರಲಿಲ್ಲ ಪಾರ್ಥ. ಮಕ್ಕಳನ್ನು ಕಿಡ್ನಾಪ್ ಮಾಡ್ತಿದ್ದ ಗಂಗಾ ಯಾರು ಅಂತ ಕಂಡುಹಿಡಿಯೋಕ್ಕೆ ನಾನು ಇಷ್ಟು ದಿನ ಹೋರಾಡ್ತಿದ್ದಿದ್ದು. ಆದರೆ ಅಂತಾಳೆ ಭಾರ್ಗವಿ. ಆದರೆ ಏನು ಮಾಡೋದು, ಡ್ಯಾಡೇ ಗಂಗಾ ಅಂತಿದ್ದೀರಲ್ಲ ಅಂತಾನೆ ಅರ್ಜುನ್. ಇಲ್ಲ ಪಾರ್ಥ, ಮಾವ ಗಂಗಾ ಅಲ್ಲ. ಹೌದು ಪಾರ್ಥ, ಇಷ್ಟು ದಿನ ನಾನು ಹುಡುಕ್ತಿದ್ದಿದ್ದು ಗಂಗಾ ಇದೇ ಮನೇಲಿದ್ದಾರೆ. ಮಾವನ ಹೆಂಡತಿ ಅಂದ್ಕೊಂಡು ಈ ಮನೆಗೆ ಬಂದ್ರಲ್ಲ ಆ ಗಾಯತ್ರಿ ದೇವಿ, ಅವರೇ ನಿಜವಾದ ವಿಲನ್, ಅವರೇ ಗಂಗಾ. ಅವ್ರು ಹಾಕಿದ ಮೊಸಳೆ ಕಣ್ಣೀರನ್ನು ನಾನು ನಂಬಿ ಮೋಸ ಹೋಗ್ಬಿಟ್ಟೆ. ಅವ್ರು ಆಚೆ ತೋರಿಸಿದ ಬಣ್ಣನೇ ಬೇರೆ, ಅವ್ರ ನಿಜವಾದ ಬಣ್ಣನೇ ಬೇರೆ ಅಂತಾಳೆ ಭಾರ್ಗವಿ. ತೇಟ್ ನಿಮ್ಮ ಹಾಗೆ ಅಲ್ವಾ ಭಾರ್ಗವಿ ಅನ್ನೋ ಮುಖವಾಡದ ಹಿಂದೆ ಇರೋ ಕಾಳಿ ನೀವೇ ಅಲ್ವಾ ಅಂತಾನೆ ಅರ್ಜುನ್. ಪಾರ್ಥ, ಇದು ಗಾಯತ್ರಿ ದೇವಿ ಆ ಗಂಗಾ ಮಾಡಿರೋ ತಪ್ಪು. ಮಕ್ಕಳನ್ನು ಕಾಪಾಡೋ ಕಾಳಿನ ಮಕ್ಕಳನ್ನು ಕಿಡ್ನಾಪ್ ಮಾಡೋ ಆ ಗಂಗನ್ನ ಕಂಪೇರ್ ಮಾಡೋಕ್ಕಾಗತ್ತಾ ಹೇಳಿ ಅಂತಾಳೆ ಭಾರ್ಗವಿ. ನಮಗೆ ಯಾವತ್ತೂ ನಾವು ಮಾಡಿದ್ದೇ ಸರಿ ಅಂತ ಅನಿಸುತ್ತೆ. ಈಗ ನೀವು ಆ ಗಾಯತ್ರಿ ದೇವಿ ಕಡೆ ಒಂದು ಬೆರಳು ಮಾಡಿ ತೋರಿಸ್ತಿದ್ದೀರಲ್ಲ, ಉಳಿದ ಬೆರಳುಗಳು ನಿಮ್ಮ ಕಡೆನೇ ತೋರಿಸ್ತಿದೆ ಅನ್ನೋದನ್ನು ಮರಿಬೇಡಿ ಅಂತಾನೆ ಅರ್ಜುನ್. ಅಲ್ಲ ಪಾರ್ಥ, ಆ ಗಾಯತ್ರಿ ದೇವಿ ಅಂತ ಭಾರ್ಗವಿ ಹೇಳುವಾಗ, ಆ ಗಾಯತ್ರಿ ದೇವಿ ವಿಷಯ ಬೇಡ ಭಾರ್ಗವಿ, ಫಸ್ಟು ನಮ್ಮ ಬಗ್ಗೆ ಮಾತಾಡೋಣ. ನಾನು ಹೇಳಿರಲಿಲ್ವಾ ಆ ಗಾಯತ್ರಿ ದೇವಿ ಸರಿ ಇಲ್ಲ ಅಂತ? 1000 ಸಲ ಹೇಳಿದ್ದೀನಿ. ಅವರು ಈಗ ಗಂಗಾ ಆಗಿರೋದು, ಗೌರಿ ಆಗಿರೋದು ನನಗೆ ಆಶ್ಚರ್ಯ ಆಗ್ತಿಲ್ಲ. ಒಳ್ಳೆಯವರೋ ಕೆಟ್ಟವರು, ಅವರೇನೋ ಮೋಟಿವ್ ಇಟ್ಕೊಂಡೆ ಈ ಮನೆಗೆ ಬಂದಿರೋದು. ಅವರು ಹೀಗೆ ಏನೋ ಅವಾಂತರ ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ನೀವು ಹೀಗೆ ನಮ್ಮನ್ನೆಲ್ಲ ನಂಬಿಸಿ ಬೆನ್ನಿಗೆ ಚೂರಿ ಹಾಕಿಬಿಟ್ರಲ್ಲ ಅಂತಾನೆ ಅರ್ಜುನ್, ನಾನು ಇದನ್ನೆಲ್ಲ ಮಾಡಿದ್ದೆ ಆ ಗಂಗನ್ನ ಹಿಡಿಯೋಕೆ, ನಮ್ಮ ಅಪ್ಪನ ಸಾವಿಗೆ ನ್ಯಾಯ ಕೊಡಿಸೋಕೆ. ಆದರೆ ಈ ವಿಷಯ ಮಾವನ ಕಡೆ ತಿರುಗುತ್ತೆ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂತಾಳೆ ಭಾರ್ಗವಿ. ಗೊತ್ತಿರಲಿಲ್ಲ, ಅಂದ್ಕೊಂಡಿರಲಿಲ್ಲ ಅನ್ನೋದಕ್ಕೆ ನೀವೇನು ಚಿಕ್ಕ ಮಗುನ? ನಾನೇನು ಮುಟ್ಟಳ ಅಂದ್ಕೊಂಡಿದ್ದೀರಾ? ನಿಮ್ಮ ಡ್ಯಾಡನ್ನು ಕೊಂದಿರೋದು ನನ್ನ ಡ್ಯಾಡ್ ಅಂತ ನಿಮಗೆ ಮೊದಲೇ ಅನುಮಾನ ಇತ್ತು, ಅದಕ್ಕೆ ಅವರನ್ನು ದ್ವೇಷ ಮಾಡ್ತಿದ್ದಿದ್ದು. ಡ್ಯಾಡನ್ನು ಸಿಕ್ಕಾಕಿಸ್ಬೇಕು ಅಂತಲೇ ನೀವು ಗಾಯತ್ರಿ ದೇವಿನ ಕರ್ಕೊಂಡು ಬಂದಿದ್ದು. ಎಲ್ಲ ಅರ್ಥ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಾ? ನೀವು ಗಾಯತ್ರಿ ದೇವಿ ಸೇರಿ ಮೊದಲು ನನ್ನ ಫ್ಯಾಮಿಲಿ ನೆಮ್ಮದಿ ಕಿತ್ಕೊಂಡ್ರಿ, ಇವಾಗ ಡ್ಯಾಡ್ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ದೀರಾ ಅಂತಾನೆ ಅರ್ಜುನ್. ಇಲ್ಲ ಪಾರ್ಥ, ನಾನು ಈ ಕೆಲಸ ಮಾಡಿಲ್ಲ. ನಾನು ಪೊಲೀಸವ್ರ ಬಗ್ಗೆ ಹೇಳಿದ್ದು ಆ ಗಂಗಾ ಬಗ್ಗೆ, ಆ ಗಾಯತ್ರಿ ದೇವಿ ಬಗ್ಗೆ. ಆ ಗಾಯತ್ರಿ ಮಾವನ ಮೇಲೇ ಸಂಚು ಮಾಡಿದಾಳೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಂತಾಳೆ ಭಾರ್ಗವಿ. ಮತ್ತು ಅದೇ ಸುಳ್ಳು. ನಿಮ್ಮ ನಾಟಕನ ನೋಡಿ ನನಗೆ ಸಾಕಾಗ್ಬಿಟ್ಟಿದೆ. ದಯವಿಟ್ಟು ನಿಮ್ಮ ನಾಟಕ ನಿಲ್ಲಿಸಿ ಅಂತಾನೆ ಅರ್ಜುನ್. ಬೇರೆಯವರು ಏನೋ ನನ್ನನ್ನು ನಂಬ್ತಿಲ್ಲ ಸರಿ, ಆದರೆ ನೀವು ನನ್ನವರಾಗಿ, ನನ್ನ ಗಂಡಾಗಿ ನನ್ನ ನಂಬಲಿಲ್ಲ ಅಂದರೆ ಹೇಗೆ ಪಾರ್ಥ ಅಂತಾಳೆ ಭಾರ್ಗವಿ. ಆ ನಂಬಿಕೆ ಉಳಿಸ್ಕೊಳ್ಳೋ ಥರ ನೀವೇನಾದರೂ ಮಾಡಿದ್ದೀರಾ? ಈಗಲೂ ಅಷ್ಟೇ, ಡ್ಯಾಡ್ ಮೇಲಿರೋ ಕಾಳಜಿಯಿಂದನೋ ನನ್ನ ಮೇಲಿರೋ ಪ್ರೀತಿಯಿಂದನೋ ನೀವು ಮಾತಾಡೋಕ್ಕೆ ಬಂದಿಲ್ಲ. ಡ್ಯಾಡನ್ನು ಬಿಡಿಸೋಕ್ಕೆ ನಾನು ಏನು ಮಾಡ್ತೀನಿ ಅಂತ ತಿಳ್ಕೊಳ್ಳೋಕೆ ಬಂದಿದ್ದೀರಾ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಡ್ಯಾಡ್ಗೆ ಏನಾದರೂ ತೊಂದರೆ ಆದರೆ ನಿಮ್ಮ ಸಂಬಂಧ ಮುಗೀತು ಅಂದ್ಕೊಳ್ಳಿ ಅಂತಾನೆ ಅರ್ಜುನ್. ಏನು ಮಾತಾಡ್ತಿದ್ದೀರಾ ಪಾರ್ಥ?
ನಿಮಗೆ ಎಷ್ಟು ದುಃಖ ಆಗ್ತಿದೆಯೋ ನನಗೂ ಅಷ್ಟೇ ದುಃಖ ಆಗ್ತಿದೆ. ನಾನು ಮಾಡಿರೋ ತಪ್ಪಿಗೆ ನಿಮಗೆ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ನನ್ನ ಕ್ಷಮಿಸಿ ಅಂತಾಳೆ ಭಾರ್ಗವಿ. ಕಾಳಿನ ಕ್ಷಮಿಸುವಷ್ಟು ದೊಡ್ಡ ಮನುಷ್ಯ ನಾನಲ್ಲ ನೋಡಿ. ನಮ್ಮ ಮಧ್ಯೆ ಇರೋ ಪ್ರೀತಿ ಪ್ರೇಮ ಎಲ್ಲ ಕರಗಿ ಹೋಗಿದೆ. ಇನ್ನು ಮುಂದೆ ಪ್ರಪಂಚದ ಕಣ್ಣಿಗೆ ಮಾತ್ರ ನಾವಿಬ್ಬರು ಗಂಡ ಹೆಂಡ್ತಿ. 4 ಗೋಡೆ ಮಧ್ಯ ನಿಮ್ಮ ಪ್ರಪಂಚನೇ ಬೇರೆ, ನನ್ನ ಪ್ರಪಂಚನೇ ಬೇರೆ ಅಂತಾನೆ ಅರ್ಜುನ್. ಪಾರ್ಥ, ನನ್ನ ಮಾತು ಕೇಳಿ ಪಾರ್ಥ, ದುಡ್ಕಿ ನೀವು ಏನೇನೋ ಮಾತಾಡಬೇಡಿ ಅಂತಾಳೆ ಭಾರ್ಗವಿ. ದುಡ್ಕಿದ್ದು ನಾನಲ್ಲ ನೀವು ಅಂತ ಕೆಳಗಡೆ ಮಲ್ಕೋತಾನೆ ಅರ್ಜುನ್. ಭಾರ್ಗವಿಯಲ್ಲೇ ಅಳ್ತಾ ಬೆಡ್ ಮೇಲೆ ಕೂತ್ಕೋತಾಳೆ. ಈಚೆ ಪೊಲೀಸ್ ಸೆಲ್ಲಿಂದ ಹೊರಗಡೆ ಶಕ್ತಿನ ಮೀಟ್ ಮಾಡಿಸೋಕೆ ಕರ್ಕೊಂಡು ಬರ್ತಾರೆ. ಶಕ್ತಿ ಬಂದು, ಗೆಳೆಯ ಹೇಗಿದೆಯಾ ಗೆಳೆಯ, ನಿನ್ನ ಹೊಸ ಸಾಮ್ರಾಜ್ಯ, ಊಟ ತಿಂಡಿ ನಿದ್ದೆ ಎಲ್ಲ ಸರಿಯಾಗಿ ಆಗ್ತಿದೆಯಾ? ಯೋಚನೆ ಮಾಡಬೇಡ, 4 ದಿನ ಕಳೆದ್ರೆ ಕಂಬಿ ಎಣಿಸೋದು ಸುಲಭ ಆಗುತ್ತೆ. ನೋಡಪ್ಪ, ಇವರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಇವರು ನನಗೆ ತುಂಬ ಬೇಕಾದವರು. ಆಮೇಲೆ ನನ್ನ ಗೆಳೆಯನ ಹತ್ರ ಸ್ವಲ್ಪ ಮಾತಾಡಬೇಕು, ಒಂದು 5 ನಿಮಿಷ. ಏನು ಯೋಚನೆ ಮಾಡಬೇಡಿ, JP ತುಂಬ ಒಳ್ಳೆಯವನು, ತಪ್ಪಿಸ್ಕೊಳ್ಳಲ್ಲ ಅಂತಾರೆ ಶಕ್ತಿ. ಪೊಲೀಸ್ ಹೋಗ್ತಾನೆ. ಬಡವರಿಗೆ ಮೋಸ ಮಾಡಿ ಚಪ್ಪಳೆ ಹೊಡಿತಿದ್ದ ಕೈ ನಿಂದು, ಆದರೆ ಇವತ್ತು ಆ ಕೈಗೆ ಬೇಡಿ ಹಾಕಿಸ್ಕೊಂಡು ನಿಂತಿದ್ದೀಯಲ್ಲ JP, ಚೇ ನಿನಗೆ ಈ ಸ್ಥಿತಿ ಬರಬಾರ್ದಿತ್ತು ಅಂತಾನೆ ಶಕ್ತಿ. ಗೆಳೆತನದ ಹೆಸರಲ್ಲಿ ನೀ ನನಗೆ ಮೋಸ ಮಾಡ್ತೀಯ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಇವು ಚೀಟ್ ಅಂತಾರೆ JP. ಜಾಸ್ತಿ ಕೂಗಾಡಬೇಡ, BP ರೈಸ್ ಆಗದೆ ಹೋದರೆ ನಿನಗೆ ತೊಂದರೆ ಆಮೇಲೆ. ಶಿವ ಅಂತಾರೆ ಶಕ್ತಿ. ಪ್ರಾಣ ಸ್ನೇಹಿತ ಅಂದ್ಕೊಂಡಿದ್ದೆ, ನಿನ್ನ ನಂಬಿಸಿ ಬೆನ್ನಿಗೆ ಚೂರಿ ಹಾಕಿಬಿಟ್ಟೆ ಅಲ್ವಾ ಅಂತಾರೆ JP. ಎಲ್ಲ ನಾವು ಅಂದ್ಕೊಂಡು ಹಾಗೆ ಆಗುತ್ತಾ? ನೀನು ನನ್ನ ತಂಗಿ ಜೊತೆ ಆರಾಮಾಗಿರ್ತೀಯ ಅಂದ್ಕೊಂಡೆ, ನನ್ನ ಮಗಳನ್ನ ನಿನ್ನ ಮನೆ ಸೊಸೆ ಮಾಡ್ಕೋತೀಯಾ ಅಂದ್ಕೊಂಡೆ, ನನ್ನ ಹೆಂಡತಿ ಜೈಲಿಗೆ ಹೋಗೋದನ್ನು ತಪ್ಪಿಸ್ತೀಯಾ ಅಂದ್ಕೊಂಡೆ. ಪ್ರತಿ ಸಲ ನಂಬಿಸಿ ಕೈಕೊಟ್ಟವ್ರು ಯಾರು? ನೀನೇ ಅಲ್ವಾ? ನಿನ್ನಿಂದ ಇಂಥ ಸಾವಿರಾರು ತಪ್ಪಾಗಿದೆ, ಆದರೆ ನನ್ನಿಂದಾಗಿರೋ ಒಂದು ತಪ್ಪಿಗೆ ಹೀಗೆ ಹೇಳ್ತಿದ್ಯಾ? ನಿನ್ನನ್ನು ಜೈಲಿಗೆ ಕಳಿಸಿದ್ದು ಗಾಯತ್ರಿ. ಗಂಡ ಹೆಂಡತಿ ಜಗಳದ ಮಧ್ಯೆ 3ನೇವರು ಬರಬಾರ್ದು ಅಂತ ನಾನು ಸುಮ್ಮನೆ ಇದ್ದಿದ್ದು. ಎಷ್ಟೇ ಆದರೂ ನೀ ನನ್ನ ಗೆಳೆಯ ಅಲ್ವಾ, ಅದಕ್ಕೆ ಕಷ್ಟ ಸುಖ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಾನೆ ಶಕ್ತಿ. ನಿನ್ನ ಸಹವಾಸ ಮಾಡೋದು ಒಂದೇ, ಹುತ್ತಕ್ಕೆ ಕೈ ಹಾಕೋದು ಒಂದೇ ಅಂತ ರವೀಂದ್ರ ಅದೆಷ್ಟು ಸರ್ತಿ ನನಗೆ ಹೇಳಿದ್ದ. ನಾನೇ ಹಣದ ಅಧಿಕಾರದ ಸೊಕ್ಕಲ್ಲಿ ಅವನ ಮಾತನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂತಾರೆ JP. ಹೌದೌದು, ರವೀಂದ್ರ ನಿನಗಿಂತ ಬುದ್ಧಿವಂತನೇ, ಅದಕ್ಕೆ ಅವನು ಪ್ರಾಣ ಕಳ್ಕೊಂಡಿದ್ದು ಅಂತಾರೆ ಶಕ್ತಿ. ಈಚೆ ಬೃಂದ, ಊಟ ಚೆನ್ನಾಗಿತ್ತು, ಚಿಪ್ಸು ಬೂಂದಿ ಏನಾದರೂ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಬರುವಾಗ ಅರ್ಜುನ್ ಎದುರುಗಡೆ ಬರ್ತಾನೆ. ಅರ್ಜುನ್, ಊಟ ಮಾಡು ಬಾ ಅಂತಾಳೆ ಬೃಂದ. ನನಗೆ ಹಸಿವಿಲ್ಲ ಅತ್ತಿಗೆ ಅಂತಾನೆ ಅರ್ಜುನ್. ಅಲ್ಲ ಅರ್ಜುನ್, ಎಲ್ಲರೂ ಹೀಗೆ ಹೇಳಿದರೆ ಹೇಗೆ? ಬೇಜಾರು ದುಃಖ ನಮ್ಮ ಹೊಟ್ಟೆಗೆ ಗೊತ್ತಾಗುತ್ತಾ? ಇಲ್ಲ ಅಲ್ವಾ? ಯಾರೂ ಊಟ ಮಾಡಿಲ್ಲ ಅರ್ಜುನ್, ಮಾವಂಗೆ ಹೀಗಾಗೋಯ್ತಲ್ಲ ಅಂತ ಎಲ್ಲರೂ ಅಳ್ತಾ ಕೂತಿದ್ದಾರೆ. ನೀನಾದರೂ ಹೋಗಿ ಸ್ವಲ್ಪ ಹೇಳು ಅಂತಾಳೆ ಬೃಂದ. ನೀವು ಹೋಗಿ ಊಟ ಮಾಡ್ತೀರಿ ಅದಕ್ಕೆ, ನಾವೆಲ್ಲರನ್ನ ಕರ್ಕೊಂಡು ಊಟಕ್ಕೆ ಕಳಿಸ್ತೀನಿ ಅಂತಾನೆ ಅರ್ಜುನ್. ಇಲ್ಲ ಅರ್ಜುನ್, ನನಗೂ ಊಟ ಬೇಡ, ಮಾವ ಊಟ ಮಾಡಿದ್ರು ಇಲ್ವೋ ಅಂತ ನೆನೆಸ್ಕೊಂಡ್ರೆ ಒಂದು ಕಾಳು ಗಂಟ್ಲಿಂದ ಇಳಿತಿಲ್ಲ ನನಗೆ ಅಂತಾಳೆ ಬೃಂದ. ಅದಕ್ಕೆ ನೀವು ಹೋಗಿ ಪ್ಲೇಟ್ ರೆಡಿ ಮಾಡಿ, ನಾನೆಲ್ಲರನ್ನ ಕರ್ಕೊಂಡು ಬರ್ತೀನಿ ಅಂತ ಆಚೆ ನೋಡಿದರೆ ಗಾಯತ್ರಿಗೆ ಚರಣ್ ಬಡಿಸ್ತಿರ್ತಾನೆ. ಅಯ್ಯಯ್ಯೋ ಕಂದ, ನನಗೆ ಇಷ್ಟೆಲ್ಲ ತಿನ್ನೋಕ್ಕಾಗಲ್ಲಪ್ಪ ಅಂತಾರೆ ಗಾಯತ್ರಿ. ಅಮ್ಮ, ಕಾಲ ಬದಲಾಗಿದೆ ಅಮ್ಮ, ಈಗ ನೀವು ನೆಮ್ಮದಿಯಾಗಿ ಕೂತು ತಿನ್ನೋ ಕಾಲ ಬಂದಿದೆ, ಆರಾಮಾಗಿ ಊಟ ಮಾಡಮ್ಮ ಅಂತಾನೆ ಚರಣ್. ಆಗ ಅರ್ಜುನ್ ಸಿಟ್ಟಿಂದ ಹೋಗಬೇಕು ಅನ್ನುವಾಗ ಬೃಂದ ತಡೆದು, ಅರ್ಜುನ್, ಇಂಥ ಟೈಮಲ್ಲಿ ಮನೆಯಲ್ಲಿ ಗಲಾಟೆ ಗೌಜು ಗದ್ದಲ ಯಾವುದು ಬೇಡ, ಪ್ಲೀಸ್ ಸುಮ್ಮನಿರು. ನಮಗೆ ಇರೋ ಭಾವನೆನೇ ಎಲ್ರಿಗೂ ಇರಬೇಕು ಅಂತ ಇದೆಯಾ? ಇಲ್ಲ ಅಲ್ವಾ? ಆ ಗಾಯತ್ರಿ ದೇವಿನ ನಂಬ್ಕೊಂಡು ಚರಣ್ ಹಾಗಾಡ್ತಿದ್ದಾನಷ್ಟೇ ಅಂತಾಳೆ ಬೃಂದ. ಅಷ್ಟೇ ನಂಬಿದ್ರು, ಅದೆಷ್ಟೇ ನಂಬಿದ್ರು ಸ್ವಂತ ಬುದ್ಧಿ ಅನ್ನೋದು ಇರುತ್ತಲ್ವ ಅದಕ್ಕೆ ಅಂತ ಅರ್ಜುನ್ ಚರಣ್ ಹತ್ರ ಹೋಗ್ತಾನೆ. ಅಯ್ಯೋ ನಿಂತ್ಕೊಂಡೇ ಇದೆಯಲ್ಲ, ಕೂತ್ಕೋಕಂದ ಅಂತ ಗಾಯತ್ರಿ ಚರಣ್ಗೆ ಊಟ ತಿನ್ನಿಸ್ತಾಳೆ. ಆಗ ಅರ್ಜುನ್ ಬಂದು ಸಿಟ್ಟಿಂದ ನೋಡ್ತಾನೆ. ಈಚೆ ಶಕ್ತಿ, ನಿನ್ನನ್ನು ನಮ್ಮ ಜೊತೆ ಇಟ್ಕೊಂಡಿದ್ದೆ ನಾನು ಮಾಡೋ ತಪ್ಪನ್ನೆಲ್ಲ ಮುಚ್ಚಾಗೋಕೆ, ಅಂಥದ್ರಲ್ಲಿ ನೀನು ನಂಬುಡಕ್ಕೆ ಬಂದರೆ ನಾವು ಬಿಟ್ಬಿಡ್ತೀವಾ? ನಮ್ಮಲ್ಲಿ ಒಂದು ಮಾತಿದೆ, ಮನೆಗೇನಾದರೂ ಕಂಟಕ ಬರೋದಿದ್ರೆ ಮನೇಲಿರೋ ಪ್ರಾಣಿಗಳಿಗೆ ಬರಲಿ, ಅಂದರೆ ಕುರಿ ಕೋಳಿ ದನಗಳಿಗೆ ಬರಲಿ ಅಂತ. ಆದರೆ ಈ ಸರ್ತಿ ನೀನು ಬಲಿಪಶುವಾದೆ ಅಷ್ಟೇ. ಮುಚ್ಚೋಗಿರೋ ಎಷ್ಟೋ ವಿಷಯಗಳನ್ನು ಕೋರ್ಟಲ್ಲಿ ಹೇಳ್ಬೋದು ಅಂತ ಈಗ ನಿನಗೆ ಅನಿಸೋದು ಸಹಜ. ಅಂಥ ಮುಟ್ಟಾಳ ಕೆಲಸ ಮಾಡೋಕ್ಕೆ ಹೋಗಬೇಡ. ಯಾಕೇಳು, ಜೈಲಲ್ಲಿರೋದು ನೀನು ಮಾತ್ರ, ಹೊರಗಡೆ ಇರೋ ನಿನ್ನ ಕುಟುಂಬ ನನ್ನ ಸುಪರ್ದಿನಲ್ಲಿದ್ದಾರೆ. ಮನ್ಸು ಮಾಡಿದರೆ ನಾನೇನು ಮಾಡಬಲ್ಲೆ? ನಿನ್ನ ಹೆಂಡತಿ ಗಾಯತ್ರಿ ಏನು ಮಾಡೋಕ್ಕಾಗುತ್ತೆ ಅಂತ ನಿನಗೆ ಗೊತ್ತಲ್ವಾ ಅಂತಾರೆ ಶಕ್ತಿ, ನನಗೇನು ಬೇಕಿದ್ರು ಮಾಡು, ನಾನು ಸಹಿಸ್ಕೋತೀನಿ, ಆದರೆ ಪ್ಲೀಸ್ ನನ್ನ ಕುಟುಂಬದವ್ರಿಗೆ ಮಾತ್ರ ಏನೂ ಮಾಡಬೇಡ, ಪ್ಲೀಸ್ ನಿನ್ನ ಕೈ ಮುಗಿತೀನಿ ಅಂತಾರೆ JP ನನ್ನ ಎದುರುಗಡೆ ಹೀಗೆ ನಿಲ್ತಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ಶಕ್ತಿ ನಗ್ತಾರೆ. ಈಚೆ ಅರ್ಜುನ್ ಚರಣ್
ಇದು ನೀನೇನಾ ಅಂತಾನೆ. ಯಾಕೋ ಹೀಗಂತೀಯ? ಹಸಿವಾದಾಗ ನಿನಗೆ ಸಿಟ್ಟು ಜಾಸ್ತಿ. ಬಾ ಕೂತ್ಕೋ, ನೀನು ಊಟ ಮಾಡು ಅಂತಾನೆ ಚರಣ್. ನನಗೆ ಊಟ ಬೇಡ ಅಲ್ಲ ಚರಣ್, ಅವ್ರು ಕೊಡೋ ಕೈತುತ್ತು ತಿನ್ನೋಕ್ಕೆ ನಿನಗೇನು ಅನ್ಸಲ್ವಾ ಅಂತಾನೆ ಅರ್ಜುನ್. ಅಲ್ಲ ಅರ್ಜುನ್, ನಮ್ಮಮ್ಮ ಕೈತುತ್ತು ಕೊಟ್ಟರೆ ತಿನ್ನೋಕ್ಕೆ ನನಗೆ ಖುಷಿ ಆಗಲ್ವಾ? ಇನ್ನೇನು ಅನಿಸುತ್ತೆ ಅಂತಾನೆ ಚರಣ್. ಬೇಕಿದ್ರೆ ನಿನಗೂ ಕೈತುತ್ತು ಕೊಡ್ತಾರೆ, ನಿಮ್ಮಮ್ಮನ ಥರ ನಮ್ಮಮ್ಮ ಯಾವತ್ತೂ ಭೇದ ಭಾವ ಮಾಡಲ್ಲ ಅಂತಾನೆ. ಮಾಮ್ ಡ್ಯಾಡ್ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ ಬ್ರೋ. ಇವ್ರು ಕೊಡೋ ಕೈತುತ್ತು ತಿನ್ನೋದಕ್ಕಿಂತ ವಿಷ ಬೇಕಿದ್ರೂ ತಿಂತೀನಿ. ಅಲ್ಲ ಕಣೋ, ಡ್ಯಾಡ್ ಜೈಲಲ್ಲಿದ್ದಾರೆ, ಅವ್ರು ಹೇಗಿದ್ದಾರೆ? ಅವ್ರು ಊಟ ಮಾಡಿದ್ರೋ ಇಲ್ವೋ? ಅವ್ರ ಹೆಲ್ತ್ ಹೇಗಿದೆ? ಇದು ಯಾವುದ್ರ ಬಗ್ಗೆನೂ ಯೋಚನೆ ಇಲ್ವಾ ನಿನಗೆ ಅಂತಾನೆ ಅರ್ಜುನ್. ನಮ್ಮ ಅಮ್ಮ ಮನೆಯಲ್ಲಿದ್ದಾಗ ನೀವ್ಯಾರೂ ಈ ರೀತಿ ಯೋಚನೆ ಮಾಡಲಿಲ್ಲ. ಈಗ ನಾನು ಎಲ್ಲೂ ಇರೋ ವ್ಯಕ್ತಿ ಬಗ್ಗೆ ಯಾಕೆ ಯೋಚನೆ ಮಾಡಲಿ ಅಂತಾನೆ ಚರಣ್. ಅವರು ನಿನ್ನ ಡ್ಯಾಡ್ ಕಣೋ, ಅವ್ರ ಬಗ್ಗೆ ಒಂಚೂರು ಕಾಳಜಿ ಇಲ್ಲದೆ ಮಾತಾಡ್ತಿದ್ಯಲ್ಲ, ನೀನೊಬ್ಬ ಮಗನ ಅಂತಾನೆ ಅರ್ಜುನ್. ಅವರು ಇವ್ರ ಗಂಡನಾಗಿ ನನ್ನ ತಂದೆಯಾಗಿ ಅವ್ರ ಜವಾಬ್ದಾರಿನ ಅವ್ರು ನಿಭಾಯಿಸಿಲ್ಲ. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋದನ್ನು ಕೇಳಿಲ್ವಾ ನೀನು? ಇಷ್ಟು ವರ್ಷ ನನ್ನ ಅಮ್ಮನ ಜೀವನನ ನರಕ ಮಾಡಿದ್ರು. ಅವ್ರು ಮಾಡಿರೋ ಕರ್ಮನ ಅವರು ಅನುಭವಿಸ್ತಿದ್ದಾರೆ ಅಂತ ವ್ಯಕ್ತಿ ಮನೇಲಿದ್ದರೆ ಏನು, ಜೈಲಲ್ಲಿದ್ದರೆ ಏನು ಅಂತಾನೆ ಚರಣ್. ಏಯ್ ಅಂತಾನೆ ಅರ್ಜುನ್. ಈಚೆ ಜೆ ಪಿ ಹಿಂದೆ ಭಾರ್ಗವಿ ಬರ್ತಾಳೆ. ಜೆ ಪಿ ಭಾರ್ಗವಿನ ನೋಡ್ತಾರೆ. ಹಾವು ತನ್ನ ಪೊರೆನ ಬಿಡುತ್ತೆ ಹೊರತು ಕಚ್ಚೋ ಬುದ್ಧಿನಲ್ಲ. ಯಾವತ್ತೋ ಒಂದು ದಿನ ನೀನು ವಿಷಕ್ಕಾಗ್ತೀಯ ಅಂತ ನನಗೆ ಗೊತ್ತಿತ್ತು. ಕೊನೆಗೂ ನಿನ್ನ ಬುದ್ಧಿನ ನೀನು ತೋರಿಸ್ಬಿಟ್ಟಿಯಲ್ಲ ಅಂತಾಳೆ ಭಾರ್ಗವಿ. ಅರೆ, ನಿನ್ನ ಮೂರ್ಖತನಕ್ಕೆ ನನ್ನನ್ನು ಯಾಕೆ ಬೈತಿದ್ದೀಯಾ ಭಾರ್ಗವಿ? ಕಬ್ಬಲ್ಲಿ ಸಿಹಿ ಇರೋರಿಗೆ ಮಾತ್ರ ಕಬ್ಬು ಅಂತಾರೆ, ಸಿಹಿ ಹೋದ್ಮೇಲೆ ಅದನ್ನು ಸಿಪ್ಪೆ ಅಂತಾರೆ, ಅದನ್ನು ಬಿಸಾಡ್ತಾರೆ. ರಾಜಕೀಯದಲ್ಲೂ ಹಾಗೆ, ದಿಸ್ ಆರ್ ಆಲ್ ಕಾಮನ್ ಅಂತಾನೆ ಶಕ್ತಿ. ಥೂ, ನಿನ್ನ ಹೊಲಸು ಬುದ್ಧಿಗೆ ರಾಜಕೀಯದ ಹೆಸರು ಕೊಡಬೇಡ. ನಿನ್ನ ಈ ಶಕುನಿ ಬುದ್ಧಿ ನನ್ನ ಮಾವಂಗೆ ಗೊತ್ತಿರಲಿಲ್ಲ. ಅವ್ರು ನಿನ್ನ ಗೆಳೆತನಕ್ಕೆ ಬೆಲೆ ಕೊಟ್ಟು ನಿನ್ನ ನಂಬಿದ್ರು. ನೀನು ಮಾಡಿದ ತಪ್ಪನ್ನೆಲ್ಲ ಮುಚ್ಚಿ ಹಾಕಿ ನಿನಗೆ ತಿದ್ದಿ ಶಾಪನೆಲ್ಲ ಅವರು ಹೊತ್ಕೊಂಡ್ರು. ಅದಕ್ಕೆ ಅವರಿಗೆ ಈ ಸ್ಥಿತಿ. ತನಗಿಂತ ನಿನಗೆ, ನಿನ್ನ ಫ್ಯಾಮಿಲಿಗೆ ಹೆಚ್ಚು ಕಾಳಜಿ ತೋರಿಸಿದ್ರಲ್ಲ, ಅಂಥವರಿಗೆ ನಂಬಿಕೆ ದ್ರೋಹ ಮಾಡಿಬಿಟ್ಟಿಯಲ್ಲ. ನನ್ನ ಮಾವ ಕರ್ಣ. ಅಂಥವ್ರ ಗೆಳೆತನ ಉಳಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇರಬೇಕು. ಯೋಗ್ಯತೆ ಇಲ್ಲದೆ ಇರೋ ನಾಲಾಯಕ್ ನೀನು ಅಂತಾಳೆ ಭಾರ್ಗವಿ. ನಿನ್ನ ಮಾವನ ಕೈಗೆ ಬೇಡಿ ಬಿದ್ದು ನಿನ್ನ ಅಹಂಕಾರ ಇನ್ನೂ ಕಡಿಮೆ ಆಗಿಲ್ಲ ಅಲ್ವಾ ಅಂತಾರೆ ಶಕ್ತಿ. ಅವರೇನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಹೆದರ್ಕೋಬೇಕು? ಈ ಕ್ಷಣಕ್ಕೆ ನಿನ್ನ ಟೈಮ್ ಚೆನ್ನಾಗಿರ್ಬೋದು, ಆದರೆ ಒಂದು ತಿಳ್ಕೊ, ಕಾಲ ಎಲ್ಲರ ಕಾಲನ್ನು ಎಳೆಯುತ್ತೆ ಅಂತಾರೆ ಭಾರ್ಗವಿ. ಏಂಜಲ್ ಕಾಸು ಆಸೆಗೆ ನಾನು ಹೇಳಿದ ಕೆಲಸನ ಮಾಡ್ಕೊಂಡಿದ್ದವನು ಇವನು. ನಮ್ಮಿಬ್ಬರನ್ನ ಒಂದೇ ತಕಡಿಲಿ ಇಟ್ಟು ನೀನು ತೂಗ್ತಿದ್ಯಾ ಅಂತಾರೆ ಶಕ್ತಿ. ಖಂಡಿತ ಇಲ್ಲ. ನಮ್ಮ ಮಾವ ಗುಣದಲ್ಲಿ ಆಕಾಶದಷ್ಟೇ ಎತ್ತರ, ನೀನು ಪಾತಾಳ. ನನ್ನ ಮಾವನ ಬಗ್ಗೆ ಮಾತಾಡೋ ಯೋಗ್ಯತೆಯೇ ನಿನಗಿಲ್ಲ ಅಂತಾಳೆ ಭಾರ್ಗವಿ. ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತಿದ್ಯಾ? ಜೆ ಪಿನ ಬಿಡಿಸೋ ಯೋಗ್ಯತೆ ನಿನಗಿದೆಯಾ? ಕಾಳಿ ರುದ್ರಿ ಬದ್ರಿ ಇವಾಗ ಯಾವ ಅವತಾರ ಹಾಕೋತೀಯಾ ಅಂತಾರೆ ಶಕ್ತಿ. ನೀನು ನಿನ್ನ ತಂಗಿ ತುಂಬ ಹಾರಾಡಬೇಡ. ಕತ್ಲಲ್ಲಿ ಕೂತಿದ್ದು ನಿಮ್ಮನ್ನು ಬೆಳಕಿಗೆ ತಂದಿರೋಳು ನಾನು. ನಿಮ್ಮ ಮುಖವಾಡನ ಕಳ್ಸೋಕ್ಕೆ ಬರಲ್ಲ ಅಂದ್ಕೊಂಡಿದ್ದೀರಾ? ಹೀಗೆ ಮೆರೀತಿದ್ದು ನಿಮ್ಮ ಮಗ, ಅವನಿಗೆ ಯಾವ ಗತಿ ಬಂತು ಅಂತ ಗೊತ್ತಿಲ್ವಾ? ನ್ಯಾಯ ಅಂತ ಬಂದರೆ ನಿನ್ನ ಹೆಂಡ್ತಿನೇ ಬಿಟ್ಟೋಳಲ್ಲ ನಾನು. ಇವತ್ತಿಗೂ ಅವ್ರು ಕಂಬಿ ಎಣಿಸ್ತಿದ್ದಾರೆ. ನಿನ್ನಂಥವ್ರಿಗೆ ಬುದ್ಧಿ ಕಲಿಸೋಕ್ಕೆ ದೇವ್ರು ಯಾವುದಾದ್ರೂ ಒಂದು ದಾರಿನ ತೋರಿಸ್ತಾನೆ ಅಂತಾಳೆ ಭಾರ್ಗವಿ. ನಿನ್ನ ಕುಟುಂಬನ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ಯಾ? ರವೀಂದ್ರನ ಹಾಗೆ ಒಬ್ಬೊಬ್ಬರನ್ನು ಬೀದಿ ಹೆಣ ಆಗೋಗ್ತೀರಾ ಅಂತಾರೆ ಶಕ್ತಿ. ಏಯ್, ಯಾರೇ ಕಷ್ಟದಲ್ಲಿದ್ದರೂ ಅವರಿಗೆ ಸ್ಪಂದಿಸಬೇಕು, ಸಹಾಯ ಮಾಡಬೇಕು ಅಂತ ಹೇಳ್ಕೊಟ್ಟವ್ರು ಕಣೋ ನಮ್ಮ ಅಪ್ಪ. ನನ್ನ ಜೀವನನ ಕಟ್ಕೊಟ್ಟವರು ನಮ್ಮ ಅಪ್ಪ. ಸಂಬಂಧನೇ ಇಲ್ಲದೆ ಇರೋ ಸಂಧ್ಯನ ಕಾಪಾಡೋಕ್ಕೆ ನಾನು ನನ್ನ ಪ್ರಾಣನೇ ಒತ್ತೆ ಇಟ್ಟಿದ್ದೀನಿ. ಆದರೆ ಈಗ ನನ್ನ ತಂದೆ ಸಮಾನರಾದ ಮಾವನ ಕಾಪಾಡ್ಕೊಳ್ಳೋಕ್ಕೆ ನನಗೆ ಬರಲ್ಲ ಅಂದ್ಕೊಂಡಿದ್ಯಾ? ಏಯ್, ಅದೇನು ಮಾಡ್ಕೋತೀಯೋ ಮಾಡ್ಕೊ ಹೋಗು. ನನ್ನ ಕುಟುಂಬದ ಮೇಲೆ ಒಂದು ಸಣ್ಣ ಗೀಟ್ ಬಿಡಬೇಕು, ನೀನು ನನ್ನನ್ನು ದಾಟ್ಕೊಂಡೇ ಹೋಗಬೇಕು ಅಂತಾಳೆ ಭಾರ್ಗವಿ. ಹೌದಾ ಜೆ ಪಿ, ನಾನೇನು ಮಾಡ್ತೀನಿ ಅಂತ ಇವಳಿಗೆ ಗೊತ್ತಿಲ್ಲ ಅಂತಾರೆ ಶಕ್ತಿ. ಭಾರ್ಗವಿ, ಇದು ನನ್ನ ಕುಟುಂಬದ ಸಮಸ್ಯೆ, ಇದರಲ್ಲಿ ನೀನು ತಲೆ ಹಾಕಬೇಡ ಅಂತಾರೆ ಜೆ ಪಿ. ಅಲ್ಲ ಮಾವ ಅಂತಾಳೆ ಭಾರ್ಗವಿ. ಈಚೆ ಗಾಯತ್ರಿ ಅರ್ಜುನ್ ಹತ್ರ ನೀನು ಸತ್ಯದ ಜೊತೆ ಇರ್ತೀಯ ಅಂದ್ಕೊಂಡಿದ್ದೆ. ನೀನು ನೋಡಿದರೆ ತಪ್ಪು ಮಾಡಿರೋ ಜೆ ಪಿ ಪರನೇ ನಿಲ್ತೀನಿ ಅಂತಿದ್ದೀಯಲ್ಲ ಅಂತಾರೆ. ನಿಮ್ಮ ಈ ಓವರ್ ಆ್ಯಕ್ಟಿಂಗ್ ಡ್ರಾಮಾನ ನನ್ನ ಹತ್ರ ಇಟ್ಕೋಬೇಡಿ. ಮನೆಯವರ ಹತ್ರ ಹೋಗೋಕ್ಕೂ ಮುಂಚೆ ನೀವು ನನ್ನ ದಾಟಿ ಹೋಗಬೇಕು. ಇಷ್ಟರಲ್ಲೇ ಸತ್ಯ ಏನು ಅನ್ನೋದು ನಿನಗೂ ಗೊತ್ತಾಗುತ್ತೆ. ಆಗ ನೀನೇ ಡ್ಯಾಡ್ ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ತೀಯ ಚರಣ್ ಅಂತಾನೆ ಅರ್ಜುನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.